ಪ್ರಾಕ್ಟಿಕಲ್ ಎಕ್ಸಾಮ್ಸ್ಗೆ ಇವಾಗ ಪ್ರಿಪೇರ್ ಆಗುವಂಥ ಟೈಮ್, ಬಿಕಾಸ್ ಪ್ರಿಪ್ರೇಟರಿ ಎಕ್ಸಾಮ್ಸ್ ಎಲ್ಲ ಇವಾಗ ಮುಗಿಸಿದ್ದೀರಾ. ಸೊ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ 30 ಔಟ್ ಆಫ್ 30 ನಾವು ಹೇಗೆ ಸ್ಕೋರ್ ಮಾಡಬೇಕು ಅಂತಂದರೆ, ಸೊ ದಿಸ್ ವಿಡಿಯೋ ಈಸ್ ಫಾರ್ ಯು. ನೋಡಿ, ನೀವು ರೆಡ್ಯೂಸ್ಡ್ ಸಿಲೆಬಸ್ಸಲ್ಲಿ ಇರೋ ಎಲ್ಲ ಪ್ರಾಕ್ಟಿಕಲ್ಸನ್ನು ನೀವು ಓದಬೇಕಾಗಿಲ್ಲ. ಜಸ್ಟ್ 12 ಎಕ್ಸ್ಪೆರಿಮೆಂಟ್ಸನ್ನು ಮಾತ್ರ ನೀವು ನೋಡ್ಕೊಂಡ್ರಿ ಅಂತಂದರೆ ಇಟ್ಸ್ ಎನಫ್. ಸೊ ಆ 12 ಎಕ್ಸ್ಪೆರಿಮೆಂಟ್ ಮೇಲೆ ಮಾತ್ರ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೊ ನಿಮಗೆ ಗೊತ್ತಿರೋ ಹಾಗೆ, ಸೊ ಕ್ವೆಶನ್ ಪೇಪರನ್ನು ನೋಡೋದಾದರೆ, ಸೊ ದಿಸ್ ಈಸ್ ದ ಕ್ವೆಶನ್ ಪೇಪರ್. ದಟ್ ಈಸ್ ಕ್ವೆಶನ್ ನಂಬರ್ 1 ಎಗೆ ನಿಮಗೆ 4 ಆಪ್ಷನ್ಸ್ ಇರುತ್ತೆ. ದಟ್ ಈಸ್ ಪೋಲನ್ಸ್ಗಳ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದು, ಪೋಲನ್ ಟ್ಯೂಬ್ ಗ್ರೋತ್. ಅದಾದ ನಂತರ ನಾನು ಇವನ್ ನಿಮಗೆ ಹೇಳ್ತೀನಿ ಎಷ್ಟೆಷ್ಟು ಮಾರ್ಕ್ಸು ಈ ಕ್ವಶನ್ನಿಗೆ, ಆ ಒಂದು 5 ಮಾರ್ಕ್ನ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, 3+2 ಆಗಿ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಏನು ಆನ್ಸರ್ ಬರಿಬೇಕನ್ನೋದು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಹಾಗಾಗಿ ಕಂಪ್ಲೀಟಾಗಿ ನೋಡಿ, 30 ಔಟ್ ಆಫ್ 30 ನೀವು ಈಸಿಯಾಗಿ ಪಡ್ಕೊಳ್ಬಹುದು. ಓಕೆ, ಸೊ ನಾವು ಆ್ಯಂಡ್ ದಿಸ್ ಒನ್ ಈಸ್ ಗ್ರೋತ್ ಆಫ್ ಪೋಲನ್ ಟ್ಯೂಬ್, ಗ್ರೋತ್ ಆಫ್ ಸ್ಟಿಗ್ಮಾ. ಅದಾದ ನಂತರ ಓವರಿಯ ಟ್ರಾನ್ಸ್ಫರ್ ಸೆಕ್ಷನ್ ತೊಗೊಂಡ್ಬಿಟ್ಟು ಎಷ್ಟು ಲೋಕ್ಯೂಲ್ಸ್ ಇದೆ ಅಂತ ನೋಡುವಂಥದ್ದು. ಅದಾದ ನಂತರ ನ್ಯೂಕ್ಲಿಕ್ ಆ್ಯಸಿಡ್ ಸ್ಟೇನಿಂಗ್ ಆನಿಯನ್ದು. ಸೊ ಇದಿಷ್ಟು ನಿಮಗೆ ಆಪ್ಷನ್ ಎಗೆ. ಇನ್ನು ಹೇಗೆ ನಡೆಸ್ತಾರೆ ಎಕ್ಸಾಮನ್ನು, ಸೊ ನಿಮ್ಗೆ ಯಾವ ಒಂದು ಕ್ವಶನ್ ಬರಬಹುದು ಅನ್ನೋವಂಥದ್ದು ಎಲ್ಲದನ್ನು ನಾನು ನಿಮ್ಗೆ ಡೀಟೇಲಾಗಿ ಹೇಳ್ತೀನಿ, ಯಾವ ಸಿಸ್ಟಮಲ್ಲಿ ನಡೆಸ್ತಾರೆ ಅಂತ ಹೇಳಿ. ನೆಕ್ಸ್ಟ್ ಬಿನಲ್ಲಿ ನಿಮಗೆ ನೋಡೋದಾದರೆ, ದಟ್ ಈಸ್ ಟೆಂಪ್ರರಿ ಸ್ಲೈಡ್ ಆಫ್ ಮೈಟೋಸಿಸ್ದು. ಓಕೆ, ಸೊ ಆನಿಯನ್ ರೂಟ್ ಟಿಪ್ದು, ರೈಟ್. ಸೊ ಇದಕ್ಕೂ 5 ಮಾರ್ಕ್ಸ್ ಇದೆ. ಅದು ಬಿಟ್ಟರೆ ನಿಮಗೆ ಸಿನಲ್ಲಿ, ಆಪ್ಷನ್ ಸಿನಲ್ಲಿ ಕಂಪಲ್ಸರಿಯಾಗಿ ಪೆಡಿಗ್ರಿ ಚಾರ್ಟನ್ನೇ ಕೇಳ್ತಾರೆ 3 ಮಾರ್ಕ್ಸ್ಗೆ. ಆ್ಯಂಡ್ ಐಡೆಂಟಿಫೈ ಡಿ ನಿಮಗೆ ಡಿನಲ್ಲಿ ಏನು ಕೇಳ್ತಾರೆ ಅಂತಂದರೆ, ಡಿ ಅಲ್ಲಿ ನಿಮಗೆ ಐಡೆಂಟಿಫಿಕೇಷನ್ ಆ್ಯಂಡ್ ಕಮೆಂಟಿಂಗಲ್ಲಿ ನೋಡಿ ನಿಮಗೆ ಟೆಸ್ಟಿಸ್, ಓವರಿ, ಅದಾದ ನಂತರ ಫೀಮೇಲ್ ಗೆಮಿಟೋಫೈಟ್ ಅಂದರೆ ಎಂಬ್ರಿಯೋ ಸ್ಯಾಕ್, ಬಿಟ್ಟರೆ ಬ್ಲಾಸ್ಟುಲಾ. ಸೊ ಈ 4ರಲ್ಲಿ ಯಾವುದಾದ್ರೂ ಒಂದನ್ನು ಇಟ್ಟಿರ್ತಾರೆ ಸ್ಲೈಡು. ಸೊ ಆ ಸ್ಲೈಡ್ ನೋಡಿ ನೀವು ಬರೀಬೇಕು. ಓಕೆ, ಇನ್ನು ನೆಕ್ಸ್ಟ್ ಕ್ವೆಶನ್ ನಿಮಗೆ ಇರುವಂಥದ್ದು ಹೀಗೆ. ಸೊ ಡಿಸೀಸ್ ಕಾಸಿಂಗ್ ಆರ್ಗಾನಿಸಮ್ಸ್ 2 ಮಾರ್ಕ್ಸ್ಗೆ, ಅಂದರೆ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಹೇಳ್ತೀನಿ. ಆ್ಯಂಡ್ ಎಫ್ ಅಲ್ಲಿ ನಿಮಗೆ ಏನು ಇಟ್ಟಿರ್ತಾರೆ, ಫಾರ್ ಎಫ್ ಹೋಮೋಲಾಗಸ್ ಆರ್ ಎನೋಲಾಗಸ್ ಆರ್ಗನ್ಸ್ ಇಡಬಹುದು, ಅಥವಾ ನಿಮಗೆ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ನಿನ 2 ಸ್ಟೆಪ್ಸ್ ಇದೆ. ಸೊ ಅದರಲ್ಲಿ ಯಾವುದಾದ್ರೂ ಒಂದನ್ನು ಇಡ್ಬೋದು. ಹೇಗೆ ಅಂತ ಹೇಳಿ ನಾನು ನಿಮ್ಗೆ ಹೇಳ್ತೀನಿ. ಸೊ ಅದಕ್ಕೆ 2 ಮಾರ್ಕ್ಸ್ ಇದೆ. ವೈವಾಗೆ 4 ಮಾರ್ಕ್ಸ್ ಇರುತ್ತೆ. ಐ ಥಿಂಕ್ ನಿಮಗೆ ಪ್ರಾಕ್ಟಿಕಲ್ ವೈವಾದ PDF ನಾನು ಶೇರ್ ಮಾಡಿದ್ದೀನಿ ಟೆಲಿಗ್ರಾಮ್ ಚಾನಲಲ್ಲಿ. ಸೊ ಒಂದು ಸರ್ತಿ ನೋಡ್ಕೊಳ್ಳಿ ಯಾವ ತರಹ ವೈವಾ ಕ್ವೆಶನ್ಸ್ ಬರುತ್ತೆ ಅಂತ ಹೇಳಿ. ಆ್ಯಂಡ್ ಪ್ರಾಕ್ಟಿಕಲ್ ರೆಕಾರ್ಡ್ಸ್ಗೆ 6 ಮಾರ್ಕ್ಸ್ ಇದೆ. ಓಕೆ, ಸೊ ದಿಸ್ ಈಸ್ ಯುವರ್ ಕ್ವೆಶನ್ ಪೇಪರ್. ನಾವು ಇದಕ್ಕೆ ಹೇಗೆ ಆನ್ಸರ್ ಮಾಡಬೇಕು ಅಂತಂದರೆ, ನೋಡಿ ಇವಿಷ್ಟು ನೋಡಿ, ನಿಮಗೆ ಇಷ್ಟು ಎಲ್ಲ ಎಕ್ಸ್ಪೆರಿಮೆಂಟ್ಸನ್ನು ಓದೋ ಅವಶ್ಯಕತೆ ಇಲ್ಲ. ನೀವು ಓನ್ಲಿ 12 ಎಕ್ಸ್ಪೆರಿಮೆಂಟ್ಸ್ ಆಗುತ್ತೆ. ಇದೆಲ್ಲ ನೀವು ಕೌಂಟ್ ಮಾಡಬಹುದು. ಓನ್ಲಿ 12 ಎಕ್ಸ್ಪೆರಿಮೆಂಟ್ಸನ್ನು ಓದ್ಕೊಂಡ್ರೆ ಸಾಕು. ನಾವು ಸ್ಕೀಮ್ ಆಫ್ ಇವ್ಯಾಲ್ಯುವೇಷನ್ ಹೇಗಿರುತ್ತೆ ಅಂತ ನೋಡೋದಾದರೆ, ಮೊದಲಿಗೆ ಪೋಲನ್ ಜರ್ಮಿನೇಷನ್ನಿನ ಎಕ್ಸ್ಪೆರಿಮೆಂಟಿಗೆ ಸ್ಲೈಡ್ ಪ್ರಿಪರೇಷನ್ಗೆ 3 ಮಾರ್ಕ್ಸ್ ಇರುತ್ತೆ. ಪೋಲನ್ ಜರ್ಮಿನೇಷನನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ 2 ಮಾರ್ಕ್ಸ್ ಇದೆ. ಸೊ ನಿಮಗೆ ಡೈರೆಕ್ಟ್ ಆನ್ಸರ್ಸನ್ನೇ ತೋರಿಸ್ಬಿಡ್ತೀವಿ. ಸೊ ಎಸ್, ಕ್ವೆಶನ್ ನಂಬರ್ 1 ನೋಡಿ, ಟು ಕ್ಯಾಲ್ಕುಲೇಟ್ ಪರ್ಸೆಂಟೇಜ್ ಆಫ್ ಪೋಲನ್ ಜರ್ಮಿನೇಷನ್. ಸೊ ಈ ಕ್ವೆಶನ್ ಬಂದರೆ, ಆ್ಯಂಡ್ ನಿಮಗೆ ಇವುಗಳನ್ನು ಹೇಗೆ ಕೊಡ್ತಾರೆ ಅಂತಂದರೆ, ಸೊ ಚಿಟ್ಸನ್ನು ಮಾಡಿಬಿಟ್ಟು ಲಾಟ್ರಿ ಟೈಪ್ ನಿಮಗೆ ಆ ಚಿಟ್ಸನ್ನು ಎತ್ಕೊಳ್ಬೇಕು ನೀವು, ಹೌದಾ. ಸೊ ನಿಮ್ಮ ಒಂದು ಚಿಟ್ಟಲ್ಲಿ ಯಾವ ಎಕ್ಸ್ಪೆರಿಮೆಂಟ್ ಬರುತ್ತೆ, A1 ಬಂತು ಅಂತಂದರೆ ದಟ್ ಈಸ್ ಪೋಲನ್ ಜರ್ಮಿನೇಷನ್ ಬರಬಹುದು, ಅಥವಾ ನಂಬರ್ ಆಫ್ ಲೋಕ್ಯೂಲ್ಸ್ ಆ್ಯಂಡ್ ಪ್ಲಾಸೆಂಟೇಷನ್ದು ಬರಬಹುದು, ಅಥವಾ ಅಂದರೆ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಓವರಿ, ಅಥವಾ ದಿಸ್ ಒನ್ ನ್ಯೂಕ್ಲಿಯರ್ ಸ್ಟೇನಿಂಗ್ ಬರಬಹುದು, ಆರ್ ಎಲ್ಸ್ ಪೋಲನ್ ಟ್ಯೂಬ್ ಗ್ರೋತ್ ಬರಬಹುದು. ಓಕೆ, ಸೊ 4ರಲ್ಲಿ ಯಾವುದಾದ್ರೂ ಒಂದು ಬರಬಹುದು. ಸೊ 4 ಸ್ಟೂಡೆಂಟ್ಸ್ಗೂ 4 ಡಿಫ್ರೆಂಟ್ ಬರುತ್ತೆ. ಫಸ್ಟ್ ಹೋಗೋ 4 ಸ್ಟೂಡೆಂಟ್ಸಿಗೆ, ನೆಕ್ಸ್ಟ್ 4 ಸ್ಟೂಡೆಂಟ್ಸಿಗೆ ಇದೇ ತರಹ ಚಿಟ್ಸಿನ ಪ್ರಕಾರ ನಿಮಗೆ 4 ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ಗಳು ಬರುತ್ತೆ. ಓಕೆ, ಸೊ ಈ ಎಕ್ಸ್ಪೆರಿಮೆಂಟ್ ಬಂದರೆ ನಿಮಗೆ ನೋಡಿ, ಸ್ಲೈಡ್ನ ಪ್ರಿಪರೇಷನ್ಗೆ 3 ಮಾರ್ಕ್ಸ್ ಇರುತ್ತೆ. ಏನು ಮಾಡಬೇಕು, ವಿಂಕಾರೋಸಿಯಾ ಫ್ಲವರನ್ನು ತೊಗೊಳ್ಬೇಕು. ಓಕೆ, ಸೊ ಪಿಂಕ್ ಕಲರ್ ಇರೋದಲ್ಲ ವಿಂಕಾರೋಸಿಯಾ, ಆ ಫ್ಲವರನ್ನು ತೊಗೊಂಡ್ಬಿಟ್ಟು ಅದಕ್ಕೆ 10% ಸೂಕ್ರೋಸ್ ಸೊಲ್ಯೂಷನನ್ನು ಫಸ್ಟ್ ಅದರಲ್ಲಿ ಪೋಲನ್ ಗ್ರೇನ್ಸನ್ನು ನೀವು ಸ್ಲೈಡನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ಪೋಲನ್ ಗ್ರೇನ್ಸನ್ನು ಡಸ್ಟ್ ಮಾಡಿ. ಓಕೆ, ಉದುರಿಸಿ ಅದಕ್ಕೆ ಏನು ಮಾಡಿ, ಒಂದು ಸ್ವಲ್ಪ ಡ್ರಾಪ್ಸು ಸೂಕ್ರೋಸ್ ಸೊಲ್ಯೂಷನನ್ನು ಹಾಕ್ಕೊಳ್ಳಿ. ನಿಮ್ಗೆ ಯಾರು ಹೇಳಲ್ಲ ಅಲ್ಲಿ ಈ ಫ್ಲವರನ್ನೇ ತೊಗೊಳ್ಳಿ, ಈ ಸೊಲ್ಯೂಷನನ್ನು ಹಾಕಿ ಅಂತೇಳಿ. ಸೊ ಹಾಗಾಗಿ ಯಾವ ಎಕ್ಸ್ಪೆರಿಮೆಂಟ್ ಬಂದರೆ ಯಾವ ಸೊಲ್ಯೂಷನ್ ಬಳಸಬೇಕು ಅನ್ನೋದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡಿರಿ. ಓಕೆ, ಸೊ ಸೂಕ್ರೋಸ್ ಸೊಲ್ಯೂಷನನ್ನು ಹಾಕ್ತೀರಾ. ಹಾಕಿಬಿಟ್ಟು ಏನು ಮಾಡಬೇಕು, ಸ್ಲೈಡಲ್ಲಿ ಇಟ್ಟು ನೀವು ಈ ಒಂದು ಟ್ಯಾಬ್ಯುಲರ್ ಕಾಲಮನ್ನು ಹಾಕಬೇಕು. ಓಕೆ, ಸೊ ದಿಸ್ ಟ್ಯಾಬ್ಯುಲರ್ ಕಾಲಮ್ ಯು ಹ್ಯಾವ್ ಟು ಪುಟ್. ಸೊ ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಈ ಕಂಪ್ಲೀಟ್ ಟ್ಯಾಬ್ಯುಲರ್ ಕಾಲಮ್ ಹಾಕಿ ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಿರುವಂಥ ಒಂದು ರೀಡಿಂಗಿಗೆ ನಿಮಗೆ 2 ಮಾರ್ಕ್ಸ್ ಇರುತ್ತೆ. ಸ್ಲೈಡ್ ಪ್ರಿಪರೇಷನ್ಗೆ 3 ಮಾರ್ಕ್ಸ್ ಇರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಬೇರೆದು ಯಾವುದು, ನಿಮಗೆ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಓವರಿಯನ್ನು
ಬಂತು ಅಂತಂದರೆ ನೋಡಿ ಅದಕ್ಕೆ ಯಾವ್ದು ತೊಗೊಳ್ತೀರಾ, ಹಿಬಿಸ್ಕಸ್ ಅಂತಂದರೆ ದಾಸವಾಳ ಹೂವು ತೊಗೊಳ್ತೀರಾ. ದಾಸವಾಳ ಹೂವನ್ನು ಟ್ರಾನ್ಸ್ಫರ್ ಸೆಕ್ಷನ್ ತೆಳ್ಳಗೆ ಅದರ ಓವರಿನ ಟ್ರಾನ್ಸ್ಫರ್ ಸೆಕ್ಷನನ್ನು ತೊಗೊಂಡ್ಬಿಟ್ಟು ಲೋಕ್ಯೂಲ್ ಬರೀಬೇಕು. ಸೊ ಸ್ಲೈಡ್ ಪ್ರಿಪ್ರೇಷನ್ನಿಗೆ 3 ಮಾರ್ಕ್ಸ್ ಇದೆ. ಆ್ಯಂಡ್ 2 ಮಾರ್ಕ್ಸ್ ಇರುವಂಥದ್ದು ನಂಬರ್ ಆಫ್ ಲೋಕ್ಯೂಲ್ಗೆ 1 ಮಾರ್ಕ್, ಟೈಪ್ ಆಫ್ ಪ್ಲಾಸೆಂಟೇಷನ್ ಆಕ್ಸೈಲ್ ಪ್ಲಾಸೆಂಟೇಷನ್ ಇದೆ. ಇದು ಆನ್ಸರ್ ಚೇಂಜ್ ಆಗಲ್ಲ, ಇದೇ ಆನ್ಸರ್ ನೋಡ್ಕೊಂಡ್ಬಿಡಿ. ಓಕೆ, ಸೊ 2 ಮಾರ್ಕ್ಸ್ ಇದೆ ಆಯಿತಾ. ನೆಕ್ಸ್ಟ್ ನಿಮಗೆ ಇಲ್ಲ ನ್ಯೂಕ್ಲಿಯರ್ ಸ್ಟೇನಿಂಗ್ ಆಫ್ ಮೆಟೀರಿಯಲ್ ಬಂತು ಅಂತಂದರೆ ನಿಮ್ಗೆ ಏನು ತೊಗೋಬೇಕು, ಇದಕ್ಕೆ ಆನಿಯನ್ ಪೀಲನ್ನು ತೊಗೊಳ್ತೀರಾ, ಇದಕ್ಕೆ ಎಸಿಟೋಕಾರ್ಮೈನ್ ಸ್ಟೇನನ್ನು ಹಾಕ್ತೀರಾ. ಮೈಕ್ರೋಸ್ಕೋಪಲ್ಲಿ ಇಡಿ, ಅದಕ್ಕೆ ನಿಮಗೆ 3 ಮಾರ್ಕ್ಸ್ ಇರುತ್ತೆ. ಸೊ ಅದನ್ನ ನೀಟಾಗಿ ಹಾಕಬೇಕು, ಯಾವುದು ಬಬಲ್ಸ್ ಬರದೇ ಇರೋ ತರಹ ನೀಟಾಗಿ ಕವರ್ ಸ್ಲಿಪ್ಪನ್ನು ಹಾಕಿ. ನೋಡಿ ಎಲ್ಲವನ್ನು ಕವರ್ ಸ್ಲಿಪ್ ಹಾಕಿನೇ ತೋರಿಸ್ಬೇಕು ಎಕ್ಸಾಮಿನರ್ಗೆ. ಕವರ್ ಸ್ಲಿಪ್ ಹಾಕದೆ ಯಾವ ಸ್ಲೈಡು ತೋರಿಸ್ಬೇಡಿ. ಓಕೆ, ಸೊ ಕವರ್ ಸ್ಲಿಪ್ ಹಾಕಿದ ಮೇಲೇ ಕರೀರಿ. ಯಾವುದು ಬಬಲ್ಸ್ ಬರದೇ ಇರೋ ಥರ ಆದಷ್ಟು ಅವಾಯ್ಡ್ ಮಾಡಿ ಬಬಲ್ಸ್ನ. ಓಕೆ, ಸೊ ಅದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಇನ್ನು ರಿಪೋರ್ಟ್ 2 ಮಾರ್ಕ್. ನೀವು ಬರೆಯೋದೇನು, ಅದರಲ್ಲಿ ನಿಮಗೆ ಒಂದು ಆನ್ಸರ್ ಶೀಟ್ ಕೊಟ್ಟಿರ್ತಾರೆ. ಅದರಲ್ಲಿ ಏನು ಬರೀಬೇಕು ಅಂತಂದರೆ ಶೇಪ್ ಆಫ್ ದ ಸೆಲ್ ರೆಕ್ಟ್ಯಾಂಗ್ಯುಲರ್ ಇರುತ್ತೆ, ನಂಬರ್ ಆಫ್ ನ್ಯೂಕ್ಲಿಯೈ ಪರ್ ಸೆಲ್ ಅಂತ ಬರೋದು ದಟ್ ಈಸ್ 1 ಅಂತ ಬರೀಬೇಕು. ಸೊ ಇದಕ್ಕೆ 2 ಮಾರ್ಕ್ಸ್ ಆಯಿತಾ. ಇನ್ನು ನೆಕ್ಸ್ಟ್ ನಿಮಗೆ ಪೋಲನ್ ಟ್ಯೂಬ್ ಗ್ರೋತ್ ಬಂತು ಅಂತಂದರೆ ಇದಕ್ಕೆ ನೋಡಿ ಸ್ಲೈಡ್ ಪ್ರಿಪರೇಷನ್ನಿಗೆ 3 ಮಾರ್ಕ್ಸ್ ಇದೆ. ಸೊ ಹೇಗೆ ಸ್ಲೈಡ್ ಪ್ರಿಪೇರ್ ಮಾಡಬೇಕು, ಅಗೇನ್ ಸೇಮ್ ಪೋಲನ್ ಗ್ರೇನ್ಸ್ದು ಬಂದರೆ ನೀವು ವಿಂಕಾ ಫ್ಲವರ್ ತೊಗೊಳ್ಳಿ. ಓಕೆ, ಸೊ ಆ ಫ್ಲವರನ್ನು ತೊಗೊಂಡು ಇದಕ್ಕೆ ಯಾವ ಸ್ಟೇನ್ ಹಾಕಬೇಕು ನೋಡಿ, ಪೋಲನ್ ಟ್ಯೂಬ್ ಗ್ರೋತ್ ಅಂದರೆ ಕಾಟನ್ ಬ್ಲೂ ಸ್ಟೇನ್ ಹಾಕಿ. ಓಕೆ, ಸೊ ಅಲ್ಲಿ ನಾವು ಸೂಕ್ರೋ ಸೊಲ್ಯೂಷನನ್ನು ಹಾಕ್ತೀವಿ ಫಾರ್ ಪೋಲನ್ ಜರ್ಮಿನೇಷನನ್ನು ಕೌಂಟ್ ಮಾಡೋದಕ್ಕೆ. ಇಲ್ಲಿ ಕಾಟನ್ ಬ್ಲೂ ಸ್ಟೇನನ್ನು ಹಾಕ್ತೀವಿ ಫಾರ್ ಪೋಲನ್ ಟ್ಯೂಬ್ ಗ್ರೋತ್. ಸ್ಲೈಡ್ ಪ್ರಿಪರೇಷನ್ನಿಗೆ 3 ಮಾರ್ಕ್ಸ್ ಇರುತ್ತೆ. ಸೊ ಸ್ಲೈಡನ್ನು ಪ್ರಿಪೇರ್ ಮಾಡಿ ಎಕ್ಸಾಮಿನರ್ನ ಕರೀತೀರಾ, ಕವರ್ ಸ್ಲಿಪ್ ಹಾಕಿ. ಸೊ ಅವರು ನೋಡಿದ ಮೇಲೆ ಸೊ ಅದಕ್ಕೆ ನಿಮಗೆ 3 ಮಾರ್ಕ್ಸ್ ಇರುತ್ತೆ. ಇನ್ನು ಇಲ್ಲಿ ನೋಡಿ ನೀವು ಯಾವುದೇ ರೈಟಿಂಗ್ ಇಲ್ಲ, ಇದರಲ್ಲಿ ಡೈಗ್ರಾಮ್ ಇದೆ. ಓಕೆ, ಸೊ ಈ ಡೈಗ್ರಾಮನ್ನು ನೀವು ಹಾಕಬೇಕು, ಕಂಪಲ್ಸರಿಯಾಗಿ ಈ ಡೈಗ್ರಾಮನ್ನು ಹಾಕಬೇಕು. ಸೊ ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಅಂದರೆ ನೀವು ಆನ್ಸರ್ ಶೀಟಲ್ಲಿ ಏನು ಬರೀಬೇಕು, ನಿಮ್ಗೊಂದು ಆನ್ಸರ್ ಶೀಟ್ ಕೊಟ್ಟಿರ್ತಾರೆ, ಅದರಲ್ಲಿ ಏನು ಹಾಕಬೇಕು ನೀವು. ಸೊ ಆನ್ಸರ್ ಶೀಟಲ್ಲಿ ಫಸ್ಟ್ ಎ ಅಂತ ಹಾಕಿ ಏನು ಬರೀಬೇಕು, ನಿಮ್ಗೆ ಏನು ಎಕ್ಸ್ಪೆರಿಮೆಂಟ್ ಬಂದಿದೆ ಏನಲ್ಲಿ, ಆ ಎಕ್ಸ್ಪೆರಿಮೆಂಟಿಗೆ ಏನು ಬರೀಬೇಕು ಅದನ್ನಷ್ಟು ನೀವು ಇಲ್ಲಿ ಬರೀಬೇಕು. ಓಕೆ, ಸೊ ಉಳಿದಿದ್ದು ಏನೂ ಬರೆಯೋ ಹಾಗಿಲ್ಲ, ಇಷ್ಟೇ ಬರೀಬೇಕು. ನೆಕ್ಸ್ಟ್ ಬಿ ಏನಿದೆ ಅಂತಂದರೆ ದಟ್ ಈಸ್ ಸೆಕೆಂಡ್ ಕ್ವೆಶನ್. ನಿಮಗೆ ಸ್ಟೇಜಸ್ ಆಫ್ ಮೈಟೋಸಿಸ್, ಇದರಲ್ಲಿ ನೀವೇನು ತೊಗೊಳ್ಬೇಕು, ಆನಿಯನ್ ರೂಟ್ ಟಿಪ್ಸನ್ನು ತೊಗೊಂಡು ಅವರೆಲ್ಲ ಪ್ರೊಸೆಸ್ಡ್ ಮಾಡಿನೇ ಕೊಟ್ಟಿರ್ತಾರೆ ಆಲ್ಮೋಸ್ಟ್. ಸೊ ನೀವು ಅದನ್ನು ತೊಗೊಂಡು ಓಕೆ, ಸೊ ಕವರ್ ಸ್ಲಿಪ್ಪನ್ನು ನೀಟಾಗಿ ಪ್ರೆಸ್ ಮಾಡಿದರೆ ಏನಾಗುತ್ತೆ, ಅದೇನು ನೀವು ರೂಟ್ ಟಿಪ್ ಹಾಕಿರ್ತೀರಲ್ಲ ಅದೇನಾಗುತ್ತೆ, ನೀಟಾಗಿ ಅದು ಸ್ಪ್ರೆಡ್ ಆಗುತ್ತೆ. ಓಕೆ, ಸೊ ಆ ರೂಟ್ ಟಿಪ್ಪು ಸ್ಪ್ರೆಡ್ ಆದಮೇಲೆ ಅದನ್ನು ನೀವು ಮೈಕ್ರೋಸ್ಕೋಪಲ್ಲಿ ಇಟ್ಟು ಅಬ್ಸರ್ವ್ ಮಾಡಿ. ಓಕೆ, ಸೊ ನೋಡಿ ನಿಮಗೆ ಫೇಸಸನ್ನು ತೋರಿಸ್ಬಿಡ್ತೀನಿ. ಸೊ ದಿಸ್ ಈಸ್ ಪ್ರೋಫೇಸ್, ಈ ತರಹ ಬಂದರೆ ಮೆಟಾಫೇಸ್, ಆ್ಯಂಡ್ ಟೀಲೋಫೇಸ್ ಈ ತರಹ ಕಾಣಿಸುತ್ತೆ, ಆ್ಯಂಡ್ ದಿಸ್ ಒನ್ ಎನಾಫೇಸ್. ಓಕೆ, ಸೊ ನೀಟಾಗಿ ನೋಡ್ಕೊಳ್ಳಿ. ಸೊ ಆದಷ್ಟು ಮೆಟಾಫೇಸ್ ಎನಾಫೇಸನ್ನು ತೋರಿಸೋದಕ್ಕೆ ಟ್ರೈ ಮಾಡಿ. ನಾವು ಅದಕ್ಕೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೇಗಿರುತ್ತೆ ಅಂತಂದರೆ, ಸೊ ಇದಕ್ಕೆ 5 ಮಾರ್ಕ್ಸ್ ಇದೆ ಹೌದಾ. ಸೊ 5 ಮಾರ್ಕ್ಸಲ್ಲಿ ಸ್ಲೈಡ್ ಪ್ರಿಪ್ರೇಷನ್ಗೆ 3 ಮಾರ್ಕ್ಸ್ ಇದೆ. ಯಾವ ಸ್ಟೇಜ್ ಅಂತ ಐಡೆಂಟಿಫೈ ಮಾಡೋದಕ್ಕೆ 1 ಮಾರ್ಕ್. ಅದರ ಬಗ್ಗೆ ಕಮೆಂಟ್ ಮಾಡಬೇಕು, ಡೈಗ್ರಾಮ್ ಅಲ್ಲ, ಅದ್ರ ಬಗ್ಗೆ ಬರೀಬೇಕು, ನೀವು ಸ್ಟೇಜ್ ಬಗ್ಗೆ ಬರೀಬೇಕು. ಓಕೆ, ಸೊ ಈ ಪ್ರೋಫೇಸಲ್ಲಿ ಏನಾಗುತ್ತೆ, ಮೆಟಾಫೇಸಲ್ಲಿ ಏನಾಗುತ್ತೆ, ಸೊ ಕ್ರೋಮೋಸೋಮ್ಸ್ ಯಾವ ತರಹ ಇದೆ ಅನ್ನೋದನ್ನು ಬರೀಬೇಕು. ಅದಕ್ಕೆ ನೋಡ್ಕೊಳ್ಳಿ, ಪ್ರೋಫೇಸ್ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ, ಆ್ಯಂಡ್ ಮೆಟಾಫೇಸ್, ಎನಾಫೇಸ್, ಟೀಲೋಫೇಸ್. ಓಕೆ, ಸೊ ಇಫ್ ಯು ವಾಂಟ್ ಟೇಕ್ ದ ಸ್ಕ್ರೀನ್ಶಾಟ್. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವೆಶನ್ ಏನಿರುತ್ತೆ, ಪೆಡಿಗ್ರಿ ಚಾರ್ಟ್ ಇದೆ. ಓಕೆ, ಸೊ ಕ್ವೆಶನ್ ನಂಬರ್ 3 ಸಿ ಏನಿದೆ, ಪೆಡಿಗ್ರಿ ಚಾರ್ಟ್ ಕಂಪಲ್ಸರಿಯಾಗಿ 3 ಮಾರ್ಕ್ಸಿಗಿದೆ. ಓಕೆ, ಇದರಲ್ಲಿ 3 ಆಪ್ಷನ್, ಯಾವುದಾದ್ರೂ ಒಂದು ಚಾರ್ಟನ್ನು ಇಟ್ಟಿರ್ಬೋದು ಅವರು. ಒಂದು ಆಟೋಸೋಮಲ್ ಡಾಮಿನೆಂಟ್, ಅಥವಾ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಇಟ್ಟಿರ್ಬೋದು, ಅಥವಾ ವೈ ಲಿಂಕ್ಡ್ ಇನ್ಹೆರಿಟೆನ್ಸ್ ಇಟ್ಟಿರ್ಬೋದು. ಇವಾಗ ಹೇಗೆ ಕಂಡುಹಿಡಿಯೋದಪ್ಪ ಇದನ್ನು ಪೆಡಿಗ್ರಿ ಅನಾಲಿಸಿಸ್ ಅಂದರೆ, ವೆರಿ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ನೋಡಿ, ನಿಮಗೆ ಜಸ್ಟ್ ಟ್ರಿಕ್ಸನ್ನ ನೆನ್ಪಿಟ್ಕೊಳ್ಳಿ. ನೋಡಿ, ಬರೀ ಸ್ಕ್ವೇರ್ ಇತ್ತು ಅಂತಂದರೆ, ಓಕೆ, ಸೊ ಬರೀ ಸ್ಕ್ವೇರ್ಗಳು ಮಾತ್ರ ಎಫೆಕ್ಟ್ ಆಗಿದ್ದರೆ ಇಟ್ ಮೀನ್ಸ್ ಓನ್ಲಿ ಮೇಲ್ಸ್ ಆರ್ ಎಫೆಕ್ಟೆಡ್. ಮೇಲ್ಸ್ ಆರ್ ಎಫೆಕ್ಟೆಡ್ ಅಂದರೆ ದಟ್ ಈಸ್ ಕಂಪ್ಲೀಟ್ಲಿ ವೈ ಲಿಂಕ್ಡ್ ಇನ್ಹೆರಿಟೆನ್ಸ್, ಬರೀ ಮೇಲ್ಸ್ ಮಾತ್ರ ಎಫೆಕ್ಟ್ ಆಗ್ತಾರೆ ಅದರಲ್ಲಿ. ಓಕೆ, ಸೊ ಇಲ್ಲ ನಮಗೆ ಇವೆರಡನ್ನು ಹೇಗೆ ಕಂಡುಹಿಡಿಯೋದು ಅಂತಂದರೆ ನೋಡಿ, ಆಟೋಸೋಮಲ್ ಡಾಮಿನೆಂಟಲ್ಲಿ ನಿಮಗೆ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಬೋತ್ ಆರ್ ಎಫೆಕ್ಟೆಡ್ ಈಕ್ವಲಿ, ಇಬ್ಬರು ಈಕ್ವಲ್ ಆಗಿ ಎಫೆಕ್ಟ್ ಆಗ್ತಾರೆ. ಇನ್ನು ಎಕ್ಸ್ ಲಿಂಕ್ಡನ್ನು ಹೇಗೆ ಕಂಡುಹಿಡಿಯೋದಂದರೆ ನಿಮಗಿಲ್ಲಿ ಕ್ಯಾರಿಯರ್ಸ್ ಕಾಣಿಸ್ತಾರೆ. ಓಕೆ, ಸೊ ನೋಡಿ ಕ್ಯಾರಿಯರ್ಸ್ ಅಂದರೆ ಈ ರೀತಿ ಕಂಡು ಬರೋದು ನಿಮಗೆ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಅಂತಂದರೆ. ಓಕೆ, ಸೊ ಅಲ್ಲೋಸೋಮಲ್ ರಿಸೆಸಿವ್ ಅಥವಾ ಎಕ್ಸ್ ಲಿಂಕ್ಡ್ ರಿಸೆಸಿವಲ್ಲಿ ನಿಮಗೆ ಈ ತರಹ ಕಂಡು ಬರುತ್ತೆ. ಓಕೆ, ಸೊ ದೀಸ್ ಆರ್ ಟ್ರಿಕ್ಸ್, ನೆನ್ಪಿಟ್ಕೊಳ್ತೀರಾ ಅಲ್ವಾ. ಸೊ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇನ್ನು ಏನು ಬರಿಬೇಕು ಇದ್ರ ಬಗ್ಗೆ ಅಂತ ನೋಡೋದಾದರೆ, ಸೊ 1 ಮಾರ್ಕು ಐಡೆಂಟಿಫಿಕೇಷನ್ಗಾಯಿತು, ಆ್ಯಂಡ್ ಉಳಿದಿರುವಂತಹ 2 ಮಾರ್ಕ್ಸ್ ಏನಂತಂದರೆ ಅದ್ರ ಬಗ್ಗೆ ನೀವು ಕಮೆಂಟ್ ಮಾಡಬೇಕು. ಓಕೆ, ಸೊ ಅದ್ರ ಬಗ್ಗೆ ಬರಿಬೇಕು. ಏನು ಬರಿಬೇಕು,
ಮೊದಲನೇದು ಆಟೋಸೋಮಲ್ ಡಾಮಿನೆಂಟ್ ಅಂದರೆ ಇದು ಫಾದರಿಂದ ಆದರೂ ಬರಬಹುದು, ಮದರಿಂದ ಬರಬಹುದು, ಆ್ಯಂಡ್ ಇದು ಎವ್ರಿ ಜನ್ರೇಷನ್ ಎಕ್ಸ್ಪ್ರೆಸ್ ಆಗುತ್ತೆ. ಓಕೆ, ಸೊ ಪ್ರತಿ ಜನ್ರೇಷನ್ ಕೂಡ ನಮಗೆ ಇಲ್ಲಿ ಏನು ಈ ಒಂದು ಡಿಸೀಸ್ ಹೊಂದಿರುವಂತಹ ಮಕ್ಕಳು ಹುಟ್ಟುತ್ತಾನೆ ಹೋಗ್ತಾರೆ. ಓಕೆ, ಸೊ ಇದು ಯಾವ ಜನ್ರೇಷನ್ನು ಸ್ಕಿಪ್ ಆಗೋದಿಲ್ಲ. ಆ್ಯಂಡ್ ದೆನ್ ಇದು ಮೇಲ್ಸ್ ಮತ್ತು ಫೀಮೇಲ್ಸಲ್ಲಿ ಈಕ್ವಲ್ ಆಗಿ ಬರುತ್ತೆ. ಹೆಣ್ಮಗುಗಾದರೂ ಬರ್ಬೋದು, ಗಂಡು ಮಗುಗಾದರೂ ಬರ್ಬೋದು. ಓಕೆ, ಸೊ ಈಕ್ವಲ್ ಆಗಿ, ಆಯಿತಾ, ಯಾಕಂದರೆ ಇದು ಆಟೋಸೋಮಲ್ ಡಿಸೀಸ್ ಆಗಿರೋದ್ರಿಂದ. ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ಸ್ ಅದಕ್ಕೆ ಪಾಲಿಡಕ್ಟೈಲ್ ಇದೆ ಆ್ಯಂಡ್ ರೋಲಿಂಗ್ ಟಂಗ್. ಓಕೆ, ಇನ್ನು ನೆಕ್ಸ್ಟ್ ಅಲ್ಲೋಸೋಮಲ್ ಎಕ್ಸ್ ಲಿಂಕ್ಡ್ ರಿಸೆಸಿವ್ನ ಬಗ್ಗೆ ಏನು ಬರಿಬಹುದು? ಕಲರ್ ಬ್ಲೈಂಡ್ನೆಸ್, ಹಿಮೋಫಿಲಿಯಾ ಎಕ್ಸಾಂಪಲ್ಸ್ ಇದೆ. ಇದರಲ್ಲಿ ಮೇಲ್ಸ್ ಹೆಚ್ಚಾಗಿ ಎಫೆಕ್ಟ್ ಆಗ್ತಾರೆ, ಫೀಮೇಲ್ಸ್ ಯೂಶ್ವಲಿ ಕ್ಯಾರಿಯರ್ಸ್ ಇರ್ತಾರೆ, ಆದರೆ ಅವರು ನೋಡೋದಕ್ಕೆ ನಾರ್ಮಲ್ಲೇ ಇರ್ತಾರೆ, ಆದರೆ ಅವ್ರ ಒಳಗಡೆ ಜೀನ್ ಇರುತ್ತೆ, ಸೊ ಹಾಗಾಗಿ ಅವರು ಕ್ಯಾರಿಯರ್ಸ್ ಇರ್ತಾರೆ. ಆ್ಯಂಡ್ ಇದು ಫಾದರಿಂದ ಸನ್ನಿಗೆ ಯಾವಾಗೂ ಬರೋದಿಲ್ಲ, ಇದೇನಾಗುತ್ತೆ ಮದರಿಂದ ಸನ್ನಿಗೆ ಬರುತ್ತೆ. ಓಕೆ, ಸೊ ಅದು ಮದರಿಂದ ಸನ್ನಿಗೆ ಬರುತ್ತೆ. ಸೊ ಈ ತರಹ ನೆನ್ಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ವೈ ಲಿಂಕ್ಡ್ ಇನ್ಹೆರಿಟೆನ್ಸಲ್ಲಿ ನೋಡಿ, ಇದು ಬರೀ ಮೇಲ್ಸಲ್ಲಿ ಮಾತ್ರ ಕಂಡು ಬರುತ್ತೆ. ಫಾರ್ ಎಕ್ಸಾಂಪಲ್ ಹೈಪರ್ ಟ್ರೈಕೋಸಿಸ್ ಆಫ್ ದ ಇಯರ್. ಓಕೆ, ಆ್ಯಂಡ್ ದೆನ್ ಈ ಟ್ರೇಟ್ ಯಾವಾಗಲೂ ಫಾದರಿಂದ ಸನ್ನಿಗೆ ಬರುತ್ತೆ, ಇದು ಮೇಲ್ಸಲ್ಲಿ ಮಾತ್ರ ಕಂಡು ಬರುತ್ತೆ, ಹೆಣ್ಮಕ್ಳಲ್ಲಿ ಕಂಡು ಬರಲ್ಲ, ಓನ್ಲಿ ಮೇಲ್ಸ್, ನೆನ್ಪಿಟ್ಕೊಳ್ಳಿ. ಓಕೆ, ಇನ್ನು ನೆಕ್ಸ್ಟ್ ಡಿನಲ್ಲಿ ಏನು ಕೇಳ್ತಾರೆ ನೋಡಿ, 3 ಮಾರ್ಕ್ಸ್ ಸಿಗಿದೆ. ಡಿನಲ್ಲಿ ನಿಮಗೆ ನಾನು ಹೇಳ್ದಂಗೆ ಟೆಸ್ಟಿಸ್, ಓವರಿ, ಬ್ಲಾಸ್ಟುಲಾ ಆ್ಯಂಡ್ ದೆನ್ ಎಂಬ್ರಿಯೋಸ್ಯಾಕ್ನ ಬಗ್ಗೆ ಕೇಳ್ತಾರೆ. ಸೊ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೇಗೆ? 1 ಮಾರ್ಕ್ ಫಾರ್ ಐಡೆಂಟಿಫಿಕೇಷನ್, ಐಡೆಂಟಿಫೈ ಮಾಡಬೇಕು. ಏನಂತ ಐಡೆಂಟಿಫೈ ಮಾಡಬೇಕು? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ದ ಗಿವನ್ ಸ್ಪೆಸಿಮನ್ ಡಿ ಈಸ್ ಐಡೆಂಟಿಫೈಡ್ ಆ್ಯಸ್ ಮ್ಯಾಮಲಿಯನ್ ಟೆಸ್ಟಿಸ್, ಟಿ.ಎಸ್. ಆಫ್ ಮ್ಯಾಮಲಿಯನ್ ಟೆಸ್ಟಿಸ್ ಅಂತ ಬರೀಬೇಕು. ಓಕೆ, ಸೊ ಅದ್ರ ಬಗ್ಗೆ 1-2 ಪಾಯಿಂಟ್ಸನ್ನು ಬರೀರಿ. ಇನ್ನು ನೆಕ್ಸ್ಟ್ ಮ್ಯಾಮಲಿಯನ್ ಓವರಿ ಬರೆದ್ಬಿಟ್ಟು ಅದ್ರ ಬಗ್ಗೆ 1-2 ಪಾಯಿಂಟ್ಸನ್ನು ಬರೀರಿ. ನೆಕ್ಸ್ಟ್ ಬ್ಲಾಸ್ಟುಲಾದ ಬಗ್ಗೆ 1-2 ಪಾಯಿಂಟ್ಸ್, ಅದಾದ ನಂತರ ಎಂಬ್ರಿಯೋಸ್ಯಾಕ್ ಬಗ್ಗೆ ಕೆಲವೊಂದಿಷ್ಟು ಪಾಯಿಂಟ್ಸ್. ಓಕೆ, ಸೊ ನೀವು ಪಾಯಿಂಟ್ಸನ್ನು ನೋಡ್ಕೊಂಡು ಹೋಗಿ, ಸೊ ದಟ್ ನಿಮ್ಗೆ ಅವಾಗ ನೆನಪಾಗುತ್ತೆ. ಇನ್ನು ನೆಕ್ಸ್ಟ್ ಇ ಐಡೆಂಟಿಫೈ ಇ ಆ್ಯಂಡ್ ಕಮೆಂಟ್, ಇದಕ್ಕೆ 2 ಮಾರ್ಕ್ಸ್ ಇದೆ. 1 ಮಾರ್ಕ್ ಯಾವುದಕ್ಕೆ ಅಂತಂದರೆ, ಸೊ 1 ಮಾರ್ಕ್ ಈಸ್ ಫಾರ್ ಐಡೆಂಟಿಫಿಕೇಷನ್. ಓಕೆ, ಸೊ 1 ಮಾರ್ಕು ಐಡೆಂಟಿಫಿಕೇಷನ್ಗಿರುತ್ತೆ, ಇನ್ನೊಂದು ಮಾರ್ಕು ಅದ್ರ ಬಗ್ಗೆ ಕಮೆಂಟ್ ಮಾಡಬೇಕು. ಏನು ಕಮೆಂಟ್ ಮಾಡಬೇಕು? ಡಿಸೀಸ್ ಕಾಸಿಂಗ್ ಆರ್ಗಾನಿಸಮ್ ಕೊಟ್ಟರೆ ನೀವು ಡಿಸೀಸನ್ನೇ ಕಮೆಂಟ್ ಮಾಡಬೇಕು. ಓಕೆ, ನೋಡಿ ಎಂಟಮೀಬಾ ಹಿಸ್ಟೋಲಿಟಿಕಾ, ನೀವು ಸೈಂಟಿಫಿಕ್ ನೇಮನ್ನೇ ಬರೀಬೇಕು. ಐಡೆಂಟಿಫಿಕೇಷನ್ ಅಂದರೆ ಎಂಟಮೀಬಾ, ಪ್ಲಾಸ್ಮೋಡಿಯಮ್, ಆಸ್ಕ್ಯಾರಿಸ್ ಅಂತ ಬರೆಯೋ ಹಂಗಿಲ್ಲ, ಸೈಂಟಿಫಿಕ್ ನೇಮನ್ನೇ ಬರೀರಿ. ಏನಂತ ಬರೀಬೇಕು? ದ ಗಿವನ್ ಸ್ಪೆಸಿಮನ್ ಈಸ್ ಐಡೆಂಟಿಫೈಡ್ ಆ್ಯಸ್ ಎಂಟಮೀಬಾ ಹಿಸ್ಟೋಲಿಟಿಕಾ, 1 ಮಾರ್ಕ್. ಓಕೆ, ಸೊ 1 ಮಾರ್ಕಿಗೆ ನೀವು ಇವುಗಳನ್ನು ಬರೀತೀರಾ, ಆಯಿತಾ. ನೆಕ್ಸ್ಟ್ ಅಂದರೆ ಯಾವ್ದು ನಿಮ್ಗೆ ಕೊಟ್ಟಿರ್ತಾರೆ ಸ್ಲೈಡು, ಅದನ್ನು ನೋಡಿ. ಇವೆರಡನ್ನು ಈ 3 ಸ್ಲೈಡಲ್ಲಿ ಕೊಟ್ಟಿರ್ತಾರೆ. ಇದನ್ನು ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಈ ತರಹ ಬಾಟ್ಲಲ್ಲಿ ಇಟ್ಟಿರ್ತಾರೆ ಇದನ್ನು, ಆಸ್ಕ್ಯಾರಿಸ್ಗಳನ್ನು, ಹೌದಾ. ಸೊ ಬಾಟ್ಲಲ್ಲಿ ಇಟ್ಟಿರ್ತಾರೆ, ಇವುಗಳನ್ನು ಸ್ಲೈಡ್ ಕೊಡ್ಬೋದು, ಅಥವಾ ನಿಮಗೆ ಸ್ಲೈಡ್ ಅವೈಲೇಬಲ್ ಇಲ್ಲ ಅಂದರೆ ಚಾರ್ಟನ್ನು ಕೊಡ್ಬೋದು ಅವರು. ಓಕೆ, ಸೊ ಒಂದು ಪೇಪರಲ್ಲಿ ಅದ್ರ ಫೋಟೋನ ಕೊಡ್ಬೋದು, ಆಯಿತಾ. ಇನ್ನು ನೆಕ್ಸ್ಟ್ ಡಿಸೀಸ್ ಬರುವಂಥದ್ದು ಎಂಟಮೀಬಾಯಿಂದ ಅಮೀಬಿಯಾಸಿಸ್ ಬರುತ್ತೆ. ಸೊ ಅಮೀಬಿಯಾಸಿಸ್ ಅಂದರೆ ಏನು? ನಥಿಂಗ್ ಬಟ್ ಡಿಸೆಂಟ್ರಿ, ಅದು ಅಮೀಬಿಕ್ ಡಿಸೆಂಟ್ರಿ. ಸೊ ಡಿಸೆಂಟ್ರಿ ಅಂದರೆ ಏನು? ಸಿಂಪ್ಟಮ್ಮು ಲೂಸ್ ಮೋಷನ್ ಇರುತ್ತೆ, ಆಯಿತಾ. ಇನ್ನು ನೆಕ್ಸ್ಟ್ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಏನು ನೋಡಿ, ನೀವು ಈ ತರಹ ನೆನ್ಪಿಟ್ಕೊಳ್ಬೋದು. ಇದರಲ್ಲಿ ರಿಂಗ್ ಸ್ಟೇಜ್ ಇರುತ್ತಲ್ವ, ಸೊ ಇದನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಈಸಿಯಾಗಿ ನಿಮಗೆ ಟ್ರಿಕ್ ಇದು. ಓಕೆ, ಸೊ ಇದರಿಂದ ಏನು ಬರುತ್ತೆ? ಪ್ಲಾಸ್ಮೋಡಿಯಮಿಂದ ಮಲೇರಿಯಾ ಬರುತ್ತೆ. ಸಿಂಪ್ಟಮ್ ಏನು? ಮಲೇರಿಯಾದ ನೀವು ಬರೀತೀರ, ಹೌದಾ. ಸೊ ಹೈ ಫೀವರ್ ವಿತ್ ಚಿಲ್ಸ್ ಅಂತಂದರೆ ಚಳಿ ಜ್ವರ ಬರ್ತಾ ಇರುತ್ತೆ, ಆಯಿತಾ. ಇನ್ನು ನೆಕ್ಸ್ಟ್ ಆಸ್ಕ್ಯಾರಿಸ್ ಲುಂಬ್ರಿಕಾಯ್ಡ್ಸಲ್ಲಿ ಆಸ್ಕ್ಯಾರಿಯಾಸಿಸ್, ಈಸಿ ಇದೆ ನೋಡಿ, ಆಸ್ಕ್ಯಾರಿಯಾಸಿಸ್ ನೆನ್ಪಿಟ್ಕೋಬೋದು, ಹೌದಾ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ, ಇದರಲ್ಲಿ ಇರ್ರೆಗ್ಯುಲರ್ ಬೋವೆಲ್, ಇಟ್ ಈಸ್ ಬೋವೆಲ್ ವಿತ್ ಅಬ್ಡಾಮಿನಲ್ ಪೇನ್. ಓಕೆ, ಸೊ ಅಂದರೆ ಇದರಲ್ಲಿ ಏನಿರುತ್ತೆ? ಫುಲ್ ಹೊಟ್ಟೆ ನೋವು ಇರುತ್ತೆ. ಸೊ ಅಬ್ಡಾಮಿನಲ್ ಪೇನ್, ಆಮೇಲೆ ಅನೀಮಿಯಾ ಅಂದರೆ ರಕ್ತಹೀನತೆ ಉಂಟಾಗುತ್ತೆ. ಸೊ ಅನೀಮಿಯಾ, ಅಬ್ಡಾಮಿನಲ್ ಪೇನ್ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಟ್ರೈಕೋಫೈಟಾನ್ ರುಬ್ರಮ್. ಓಕೆ, ನೋಡಿ ಇದೊಂಥರ ಥ್ರೆಡ್ ತರಹ ಇರುತ್ತೆ ಇದು. ಓಕೆ, ಇದು ಕೂಡ ಸ್ಲೈಡಲ್ಲೇ ಕೊಟ್ಟಿರ್ಬೋದು, ಅಥವಾ ನಿಮಗೆ ಚಾರ್ಟ್ ಕೊಡ್ಬೋದು. ಸೊ ಇದರಲ್ಲಿ ಟ್ರೈಕೋಫೈಟಾನ್ ರುಬ್ರಮ್ ಪೂರ್ತಿ ಹೆಸರನ್ನು ಬರೀರಿ. ಇದು ಒಂದು ಫಂಗಸ್ ಇದು. ಓಕೆ, ಸೊ ಫಂಗಸ್ಸಿಂದ ಏನು ಬರುತ್ತೆ? ರಿಂಗ್ ವರ್ಮ್. ಇದು ಸ್ಕಿನ್ ಇನ್ಫೆಕ್ಷನ್, ಸ್ಕಿನ್ ಮೇಲೆಲ್ಲ ರೆಡ್ ಕಲರ್ದು ಇಚ್ ಗಾರ್ಡ್ ಎಲ್ಲ ಹಚ್ಕೊಳ್ಳಿ ಅಂತ ಕೊಡ್ತಾರಲ್ಲ, ಸೊ ಈ ತರಹ ಇನ್ಫೆಕ್ಷನ್ನಿಗದು, ಆಯಿತಾ. ಏನಿರುತ್ತೆ? ರಿಂಗ್ ವರ್ಮ್ ಅಂತಂದ್ರೆ ಏನು? ರಿಂಗ್ ಶೇಪ್ ಲೆಜೆಂಡ್ಸನ್ನು ಇದು ಫಾರ್ಮ್ ಮಾಡಿರುತ್ತೆ ಸ್ಕಿನ್ ಮೇಲೆ. ಸೊ ಹಾಗಾಗಿ ಸ್ಕಿನ್ ಇನ್ಫೆಕ್ಷನ್ ಅಂದರೆ ಕಾಮನ್ ಸಿಂಪ್ಟಮ್ ಏನ್ರಿ? ಇಚ್ಚಿಂಗ್ ಇರುತ್ತೆ, ಹೌದಾ. ಸೊ ಇಚ್ಚಿಂಗ್ ಇರುತ್ತೆ, ಇದನ್ನು ಬರೀರಿ. ನೆಕ್ಸ್ಟ್ ಐಡೆಂಟಿಫೈ ಎಫ್ ಅಲ್ಲಿ ನಿಮಗೆ 2 ಮಾರ್ಕ್ಸ್ ಎದಕ್ಕೆ ಅಂತಂದರೆ, 1 ಮಾರ್ಕು ಐಡೆಂಟಿಫಿಕೇಷನ್ಗೆ ಆ್ಯಂಡ್ ಇನ್ನೊಂದು ಮಾರ್ಕು ಅದರ ಬಗ್ಗೆ ಕಮೆಂಟ್ ಮಾಡೋದಕ್ಕೆ. ಸೊ ಎಫಲ್ಲಿ ಏನು ಕೊಡ್ಬೋದು ನಿಮಗೆ? ಹೋಮೋಲಾಗಸ್ಸು ಎನೋಲಾಗಸ್ ಆರ್ಗನ್ಸ್ ಕೊಡ್ಬೋದು, ಅಥವಾ
ನಿಮಗೆ ಇನ್ನೊಂದು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಒಂದು ಕೊಡಬಹುದು. ಓಕೆ, ಸೊ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅದ್ರ ಬಗ್ಗೆ ನಿಮ್ಗೆ ಇವಾಗ ಹೇಳ್ತೀನಿ ನೆಕ್ಸ್ಟು. ಸೊ ಇದನ್ನು ಫಸ್ಟು ನೋಡ್ಕೊಂಡ್ಬಿಡಿ. ಹೋಮೋಲಾಗಸ್ ಆರ್ಗನ್ಸ್ ಏನು ಬರಿಬೇಕು? ಒಂದು ತರಹ ಡೈಗ್ರಾಮ್ ಕೊಟ್ಟಿದ್ರೆ ಐಡೆಂಟಿಫೈಡ್ ಆ್ಯಸ್ ಸ್ಕೇಲ್ ಲೀವ್ಸ್ ಆಫ್ ಆನಿಯನ್ ಆ್ಯಂಡ್ ಸ್ಪೈನ್ಸ್ ಆಫ್ ಒಪುನ್ಶಿಯಾ. ದೀಸ್ ಆರ್ ಹೋಮೋಲಾಗಸ್ ಆರ್ಗನ್ಸ್. ಯಾಕೆ ಅಂತ ಬರಿಬೇಕು. ಯಾಕೆ ಹೋಮೋಲಾಗಸ್ ಆರ್ಗನ್ಸು? ಅವುಗಳು ಸೇಮ್ ಒರಿಜಿನ್ ಇದೆ ಬಟ್ ಡಿಫ್ರೆಂಟ್ ಫಂಕ್ಷನ್ಸನ್ನು ಹೊಂದಿದೆ ಅಂತ ಬರಿಬೇಕು. ಸ್ಕೇಲಿ ಲೀವ್ಸ್ ಆಫ್ ಆನಿಯನ್ನು ವಾಟರ್ ಫುಡ್ಡನ್ನು ಸ್ಟೋರ್ ಮಾಡೋದಕ್ಕಿದೆ. ಸ್ಪೈನ್ಸ್ ಆಫ್ ಒಪುನ್ಶಿಯಾ ಯಾವುದಕ್ಕಿದೆ? ಸ್ಪೈನ್ಸ್ ಅಂದರೆ ಮುಳ್ಳುಗಳು ಡಿಫೆನ್ಸಿವ್ ಪರ್ಪಸಿಗಿದೆ ಅಂತ ಬರಿಬೇಕು. ಇಲ್ಲ ಎನಿಮಲ್ಸಲ್ಲೂ ಕೂಡ ಅವರು ಚಾರ್ಟನ್ನು ಕೊಡ್ಬೋದು. ಸೊ ಎನಿಮಲ್ಸಲ್ಲಿ ಚಾರ್ಟ್ ಕೊಟ್ಟರೆ ಏನಂತ ಬರಿಬೇಕು? ದ ಗಿವನ್ ಚಾರ್ಟ್ ಎಫ್ ಈಸ್ ಐಡೆಂಟಿಫೈಡ್ ಆ್ಯಸ್ 4 limb ಆಫ್ ಬ್ಯಾಟ್ ಆ್ಯಂಡ್ ಹ್ಯೂಮನ್ ಅಂತ ಬರೆದ್ಬಿಟ್ಟು ದೀಸ್ ಆರ್ ಹೋಮೋಲಾಗಸ್ ಆರ್ಗನ್ಸ್. ಯಾಕೆ ಅಂಥೇಳಿ ಪಾಯಿಂಟ್ ಬರೀರಿ. ಏನು ಹ್ಯೂಮನ್ 4 limbs, ಬ್ಯಾಟ್ನ 4 limbs ಸ್ಟ್ರಕ್ಚರಲ್ಲಿ ಸೇಮ್ ಇದೆ. ಬಟ್ ಬ್ಯಾಟ್ ಹಾರೋದಕ್ಕೆ ಉಪಯೋಗಿಸುತ್ತೆ 4 limbsನ್ನು, ಮನುಷ್ಯರು ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಓಕೆ, ಇನ್ನು ನೆಕ್ಸ್ಟ್ ಎನಲಾಗಸ್ ಆರ್ಗನ್ಸಿಗೆ ಬಂದರೆ ಸೇಮ್ ಇದಕ್ಕೂ ಈ ತರಹ ಬರೋದು ಐಡೆಂಟಿಫೈಡ್ ಆ್ಯಸ್ ಅಂತ ಬರೆದ್ಬಿಟ್ಟು ಅದು ಯಾಕೆ ಅನಲಾಗಸ್ ಆರ್ಗನ್ಸ್ ಅಂತ ಬರಿಬೇಕು. ಒರಿಜಿನ್ ಬೇರೆ ಬೇರೆ ಇರುತ್ತೆ ಆದರೆ ಫಂಕ್ಷನ್ ಸೇಮ್ ಇರುತ್ತೆ. ಓಕೆ, ಸೊ ಟೆಂಡ್ರಿಲ್ನ ಈ ಎರಡರಲ್ಲೂ ಕೂಡ ಏನು ಟೆಂಡ್ರಿಲ್ನ ಒರಿಜಿನ್ ಬೇರೆ ಆದರೆ ಅವು ಮಾಡ್ತಿರೋ ಫಂಕ್ಷನ್ ಒಂದೇ. ಇದರಲ್ಲೂ ಕೂಡ ಟೀತ್ನ ಒರಿಜಿನ್ ಬೇರೆ ಬೇರೆ, ಕಾಕ್ರೋಚಲ್ಲಿ ಮ್ಯಾಂಡಿಬಲ್ನ ಒರಿಜಿನ್ ಬೇರೆ, ರ್ಯಾಬಿಟಲ್ಲಿ ಹಲ್ನ ಒರಿಜಿನ್ ಬೇರೆ, ಆದರೆ ಅವು ಮಾಡ್ತಿರೋ ಕೆಲಸವಲ್ಲ. ಸೊ ದೀಸ್ ಆರ್ ಎಕ್ಸಾಂಪಲ್ಸ್ ಆಫ್ ಹೋಮೋಲಾಗಸ್ ಆರ್ಗನ್ಸ್. ಪ್ಲ್ಯಾಂಟ್ಸಲ್ಲಿ ಬೇರೆ ಇದೆ, ಎನಿಮಲ್ಸಲ್ಲಿ ಬೇರೆ ಇದೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಎನಲಾಗಸ್ ಆರ್ಗನ್ಸ್ ಪ್ಲ್ಯಾಂಟ್ಸಲ್ಲಿ ಬೇರೆ ಇದೆ, ಎನಿಮಲ್ಸಲ್ಲಿ ಬೇರೆ ಬೇರೆ ಇದಾವೆ. ಸೊ ಕರೆಕ್ಟಾಗಿ ನೋಡ್ಕೊಂಡು ಹೋಗಿ, ಬಿಕಾಸ್ ಯಾವುದಾದ್ರೂ ಇಡಬಹುದು ಚಾರ್ಟ್. ಹೌದಾ? ಸೊ ಹಾಗಾಗಿ ಎಲ್ಲನೂ ನೋಡ್ಕೊಂಡು ಹೋಗಿರಿ. ನೆಕ್ಸ್ಟ್ ಎಫ್ ಅಲ್ಲಿ ನಿಮಗೆ ಹೋಮೋಲಾಗಸ್ ಎನಲಾಗಸ್ ಬದಲು ಇದನ್ನೂ ಕೇಳುವಂತಹ ಚಾನ್ಸಸ್ ಇದೆ ಈ ಸರ್ತಿ. ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಹೆಂಗೆ ಅಂದರೆ 2 ಇಡ್ಬೋದು ಅವರು. ಒಂದು ಎಮ್ಯಾಸ್ಕುಲೇಷನ್ ಅಥವಾ ಇನ್ನೊಂದು ಬ್ಯಾಗಿಂಗ್. ಎನಿ ಒನ್ ಅವರು ಕೊಡ್ಬೋದು. ಡೈಗ್ರಾಮ್ ಏನು ಬೇಕಾಗಿಲ್ಲ, ಅದನ್ನು ಐಡೆಂಟಿಫೈ ಮಾಡಿ ಅದ್ರ ಬಗ್ಗೆ ಬರಿಬೇಕಷ್ಟೇ. ಏನು ಬರಿಬೇಕು ನೋಡಿ, ಈ ತರಹ ಚಾರ್ಟ್ ಕೊಟ್ಟರು ಅಂದ್ಕೊಳ್ಳಿ, ಫ್ಲವರನ್ನು ಕಟ್ ಮಾಡ್ತಾ ಇರುವಂಥದ್ದು. ಸೊ ದ ಗಿವನ್ ಚಾರ್ಟ್ ಈಸ್ ಐಡೆಂಟಿಫೈಡ್ ಆ್ಯಸ್ ಎಮ್ಯಾಸ್ಕುಲೇಷನ್. ಇದರಲ್ಲಿ ಏನು ಮಾಡ್ತೀವಿ? ಇದರಲ್ಲಿ ಸ್ಟೆಮನ್ಸನ್ನು ರಿಮೂವ್ ಮಾಡ್ತೀವಿ ಫ್ರಮ್ ದ ಬೈಸೆಕ್ಷುವಲ್ ಫ್ಲವರ್ ಸೊ ದಟ್ ಸೆಲ್ಫ್ ಪಾಲಿನೇಷನ್ ಆಗಬಾರ್ದು ಅಂತ ಹೇಳಿ. ಆಯಿತಾ? ಈ ತರಹ ಕೊಟ್ಟರು ಅಂತಂದರೆ ಚಾರ್ಟನ್ನು, ದಿಸ್ ಗಿವನ್ ಚಾರ್ಟ್ ಈಸ್ ಐಡೆಂಟಿಫೈಡ್ ಆ್ಯಸ್ ಬ್ಯಾಗಿಂಗ್. ಸೊ ಏನು ಬರಿಬೇಕು ಅಂತ ಇಲ್ಲಿದೆ. ಸೊ ಕರೆಕ್ಟಾಗಿ ನೋಡ್ಕೊಂಡ್ಬಿಡಿ. ಓಕೆ, ಸೊ ಅಗೇನ್ ಈಸಿ ಪ್ರಾಕ್ಟಿಕಲ್ ರಿಲೇಟೆಡ್ ವೈವಾ ಕ್ವಶನ್ಸ್ ಇರುತ್ತೆ. ಸೊ ಡೋಂಟ್ ವರಿ. ಯಾವ ಸ್ಟೇನ್ ಬಳಸಿದ್ರಿ ಅಂತ ಕೇಳ್ತಾರೆ, ಯಾವ ಸ್ಟೇಜಸ್. ಸೊ ಸ್ಟೇಜಸ್ ಬಗ್ಗೆ ಮೈಟೋಸಿಸ್ ಸ್ಟೇಜಸ್ ಹೇಳಿದರೆ ಅದ್ರ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳಬಹುದು. ಓಕೆ, ಸೊ ಟೆಸ್ಟಿಸ್, ಓವರಿ, ಬ್ಲಾಸ್ಟುಲಾ, ಸೊ ಇದ್ರ ಬಗ್ಗೆ ಕ್ವಶನ್ಸ್ ಕೇಳ್ಬೋದು. ಓಕೆ, ಸೊ ಡೋಂಟ್ ವರಿ, ನೀವು ಓದಿರಿದ್ದೇ ಇರುತ್ತೆ. ಹಾಗಾಗಿ ಆ ಎಕ್ಸ್ಪೆರಿಮೆಂಟ್ಸ್ ಏನು 12 ಎಕ್ಸ್ಪೆರಿಮೆಂಟ್ಸ್ ಇದಾವಲ್ಲ, ಸೊ ಅದನ್ನು ನೀಟಾಗಿ ನೋಡ್ಕೊಂಡು ಹೋಗಿ. ಹೋಪ್ ಇಟ್ ಹೆಲ್ಪ್ಸ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಹ್ಯಾಪಿ ಲರ್ನಿಂಗ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್.